ನಾನೊಂದು ವಿಷಯ ಹೇಳ್ತೀನಿ, ಆದರೆ ನೀವು ನಂಬಲ್ಲ. ನೀವು ನಂಬಲಿಲ್ಲ ಅಂದರೂ ಅದೇ ನಿಜ. ಅಮೇರಿಕನ್ ಗೌರ್ನಮೆಂಟ್ ಹ್ಯಾಸ್ ಶಟ್ ಡೌನ್. US ಟ್ರಂಪ್ನ ಗೌರ್ನಮೆಂಟ್ ಈಗ ಶಟ್ ಡೌನಲ್ಲಿದೆ. ಇದು ಕೊನೆಯ 7 ವರ್ಷದಲ್ಲಿ ಫಸ್ಟ್ ಟೈಮ್ ನಡೀತಿದೆ. ಇದರಿಂದ ಏನಾಗುತ್ತಂದರೆ, ನೀವು ವಿಸಾ ಪ್ರೋಸೆಸ್ ಮಾಡೋಕ್ಕೆ ಗೌರ್ಮೆಂಟ್ ಆಫೀಸ್ಗೆ ಹೋದರೆ ಅಲ್ಲಿ ಆಫೀಸರ್ಸ್ ಬರ್ದಿರ ನಿಮ್ಮ ಕೆಲಸ ಡಿಲೇ ಆಗುತ್ತೆ. ಗವರ್ನಮೆಂಟ್ ನಡೆಸೋ ಮ್ಯೂಸಿಯಂ, ಪಾರ್ಕ್ ಇವನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಜನ ಬರ್ದಿರ ಹೋಗ್ಬೋದು. ಇದೆಲ್ಲ ಎಷ್ಟು ದಿನ ಅಂತ ಗೊತ್ತಿಲ್ಲ, ಆದರೆ ಅಮೇರಿಕಾದಲ್ಲಿ ಇದೆಲ್ಲ ನಡೀತಿದೆ. ನೀವು ಯೋಚನೆ ಮಾಡ್ತಿರ್ಬೋದು, ಅಮೇರಿಕಾ ಪವರ್ಫುಲ್ ಕಂಟ್ರಿ, ಪ್ರಪಂಚಕ್ಕೆ ದೊಡ್ಡಣ್ಣ, ಆದರೆ ಇವಾಗ ಶಟ್ ಡೌನ್ ಆಗೈತಾ? ಯಾಕೆ ಅಂತ ಕೇಳಿದ್ರೆ ಅದು ಇನ್ನೂ ಕ್ರೇಜಿ ವಿಷಯ, ದುಡ್ಡಿಲ್ಲ ಅಂತ. ಕೇಳೋಕ್ಕೆ ವಿಯರ್ಡ್ ಆಗೈತಲ್ಲ, ಆದರೆ ಈ ರೀತಿ ವಿಷಯಗಳು ಅಮೇರಿಕಾದಲ್ಲಿ ನಡೀತಿದೆ. ಇದೆಲ್ಲ ನಡೆಯೋಕ್ಕೆ ಏನು ರೀಸನ್? ಇದರಿಂದ ಇಂಡಿಯನ್ಸ್ಗೆ ಹೇಗೆ ಅಫೆಕ್ಟ್ ಆಗುತ್ತೆ, IT ಎಂಪ್ಲಾಯೀಸ್ಗೆ ಹೇಗೆ ಅಫೆಕ್ಟ್ ಆಗುತ್ತೆ, ಇದನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಇನ್ಸೈಟ್ ಬೈ ಗೌತಮ್. US ಶಟ್ ಡೌನ್, ಎಲ್ಲ ನ್ಯೂಸ್ನ ಹೆಡ್ಲೈನ್ ಸಹ ಇದೇ ಆಗಿದೆ. ಇದಕ್ಕೆ ರೀಸನ್, ಎಲ್ಲ ದೇಶದಲ್ಲೂ ಒಂದೊಂದು ಸೆಕ್ಟರ್ಗೆ ಎಷ್ಟೆಷ್ಟು ಫಂಡ್ ಅಲೋಕೇಟ್ ಮಾಡಬೇಕು ಅಂತ ಬಜೆಟ್ ಹಾಕ್ತಾರೆ. ಎಕ್ಸಾಂಪಲ್, ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಎಷ್ಟು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಎಷ್ಟು, ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಎಷ್ಟು, ಡಿಫೆನ್ಸ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಅಂತ ಈ ರೀತಿ ಡಿಫ್ರೆಂಟ್ ಸೆಕ್ಟರ್ಗೆ ಇಷ್ಟಿಷ್ಟು ಅಂತ ಗೌರ್ನಮೆಂಟ್ ಒಂದು ಬಜೆಟ್ ಮಾಡಿ ಮಿನಿಸ್ಟರ್ಸ್ ಎಲ್ಲ ಅಪ್ರೂವ್ ಆದಮೇಲೆ ಅದನ್ನು ಅನೌನ್ಸ್ ಮಾಡ್ತಾರೆ. ಈ ರೀತಿ ಬಜೆಟ್ ಅಲರ್ಟ್ ಮಾಡೋಕ್ಕೆ ಎಲ್ಲ US ಅಫಿಷಿಯಲ್ಸ್ ಒಂದು ಕಡೆ ಸೇರಿದಾಗ ಟ್ರಂಪ್ ಒಂದು ಬಜೆಟ್ನ ಪ್ರಪೋಸ್ ಮಾಡ್ತಾರೆ. ಇದನ್ನು ಪಾಸ್ ಮಾಡೋಕ್ಕೆ ಮೆಜಾರಿಟಿ ವೋಟ್ಸ್ ಬೇಕು, ಆದರೆ ಟ್ರಂಪ್ ಗೌರ್ನಮೆಂಟ್ಗೆ ಮೆಜಾರಿಟಿ ವೋಟ್ಸ್ ಬಂದಿಲ್ಲ. ಟ್ರಂಪ್ ಪ್ರಪೋಸ್ ಮಾಡಿದ ಬಜೆಟ್ನ ಅಪೋಸಿಷನ್ ಪಾರ್ಟಿ ಒಪ್ಕೊಂಡು ಓಕೆ ಹೇಳಿದ್ರೆ ಮಾತ್ರ ಈ ಬಜೆಟ್ ಅಪ್ರೂವ್ ಆಗುತ್ತೆ. ಇದರಲ್ಲಿ 2 ಪಾರ್ಟಿಗಳ ಮಧ್ಯೆ ದೊಡ್ಡ ಜಗಳ ಆಗಿದೆ. ಯಾರ್ಯಾರಿಗೆ ಅಂದರೆ, ಟ್ರಂಪ್ನ ಪಕ್ಷ ರಿಪಬ್ಲಿಕ್ ಆ್ಯಂಡ್ ಅಪೋಸಿಷನ್ ಪಕ್ಷ ಡೆಮೊಕ್ರೆಟಿಕ್ ಅಂತಾರೆ. ಇದು ಒಬಾಮಾ ಪಕ್ಷದವರು. ಇಲ್ಲಿ BJP ಕಾಂಗ್ರೆಸ್ ಹೇಗೋ ಅಲ್ಲಿ ಹಾಗೆ ಡೆಮೊಕ್ರೆಟಿಕ್ಸ್ ಆ್ಯಂಡ್ ರಿಪಬ್ಲಿಕ್ಸ್. ಟ್ರಂಪ್ ಹೇಳಿದ ಬಿಲ್ಗೇನೆ ಪಾಸ್ ಮಾಡೋಕ್ಕೆ ಮೆಜಾರಿಟಿ ಬರಲಿಲ್ಲ ಅಂತ ಟ್ರಂಪ್ ಟ್ರಿಗರ್ ಆಗಿದ್ದಾರೆ. ಇಂಡಿಯಾ ಪಾಕಿಸ್ತಾನ್ ವಾರ ಆದಾಗ ಅವರು ಸಮಾಧಾನ ಆಗೋಕ್ಕೆ ನಾನೇ ಕಾರಣ ಅಂತ ಟ್ರಂಪ್ ಹೇಳ್ಕೊಂಡಿದ್ರು, ಆದರೆ ಇಂಡಿಯಾ ಅದನ್ನು ನಿರಾಕರಿಸಿದೆ. ಆಗ ಟ್ರಂಪ್ ಟ್ರಿಗರ್ ಆಗಿ ಇಂಡಿಯಾ ಮೇಲೆ 50% ಟಾರಿಫ್ನ ಇಂಪೋಸ್ ಮಾಡಿದ್ರು. ಇದೇ ರೀತಿ ಟ್ರಂಪ್ ಪಾಸ್ ಮಾಡಿದ ಬಿಲ್ನ ರಿಜೆಕ್ಟ್ ಮಾಡಿದ್ದಕ್ಕೆ ನನಗೆ ಗೌರ್ನಮೆಂಟ್ ಶಟ್ ಡೌನ್ ಆದರೂ ಪರವಾಗಿಲ್ಲ ಅಂತ ಈ ರೀತಿ ಡಿಸಿಷನ್ಸ್ನ ತಗೊಂಡಿದ್ದಾರೆ. ವಿಚ್ ಮೀನ್ಸ್ ಈಗ US ಇರೋ ಡಿಫ್ರೆಂಟ್ ಸೆಕ್ಟರ್ಸ್ಗೆ ಹೋಗಬೇಕಾಗಿರೋ ಫೈನಾನ್ಷಿಯಲ್ ಅಲೋಕೇಶನ್ಸ್ ಹೋಗಿಲ್ಲ. ಯಾಕಂದರೆ ಬಜೆಟ್ ಪಾಸ್ ಮಾಡಬೇಕು ಅಂದರೆ ಅದರಲ್ಲಿ ಕನ್ಫ್ಯೂಷನ್ ಇದೆ. ಮ್ಯಾಂಡೇಟರಿ ಆಗಿರೋ ವರ್ಕ್ಸ್ ಇರುತ್ತಲ್ವ, ಲೈಕ್ ಪೊಲೀಸ್ ಆಪ್ರೇಷನ್ಸ್, ಮೆಡಿಕಲ್ ಸೆಕ್ಟರ್, ಇದೆಲ್ಲ ನಾರ್ಮಲ್ ಆಗಿ ನಡೆಯುತ್ತೆ. ಆದರೆ ನಾನ್ ಎಮರ್ಜೆನ್ಸಿ ವರ್ಕ್ಸ್ ಲೈಕ್ ವಿಸಿಟರ್ ಸೆಕ್ಟರ್, ಮ್ಯೂಸಿಯಂ, ಪಬ್ಲಿಕ್ ರೆಸ್ಟ್ ರೂಮ್ ಮೇಂಟೆನೆನ್ಸ್, ಇಂತಹ ಸೆಕ್ಟರ್ಸ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ತಾಜ್ ಮಹಲ್, ರೆಡ್ ಫೋರ್ಟ್ ಇಂತಹ ಪ್ಲೇಸಸ್ನ ನೋಡೋಕ್ಕೆ ಲಕ್ಷಾಂತರ ಜನರು ಬರ್ತಾರೆ, ಆದರೆ ಅಲ್ಲೆಲ್ಲ ಕೌಂಟರ್ಸ್ ಕ್ಲೋಸ್ ಆದರೆ ಹೇಗಿರುತ್ತೆ? ಈ ಥರ ಇಂಪ್ಯಾಕ್ಟ್ಸ್ ಅಮೇರಿಕಾದಲ್ಲೂ ಸಹ ಆಗುತ್ತೆ. ಆರ್ಮಡ್ ಫೋರ್ಸಸ್, ಪೊಲೀಸ್ ಡಿಪಾರ್ಟ್ಮೆಂಟ್, ಈ ಥರ ಡಿಪಾರ್ಟ್ಮೆಂಟ್ಸ್ ಎಲ್ಲ ಸಂಬಳ ಇಲ್ದಿರ ಕೆಲಸ ಮಾಡಬೇಕು. ಯಾವಾಗ ಈ ಇಶ್ಯೂಸ್ ಸಾಲ್ವ್ ಆಗುತ್ತೋ ಆವಾಗ ಇವ್ರಿಗೆ ಸಂಬಳ ಬರುತ್ತೆ. ರಿಸರ್ಚರ್ಸ್, ವೀಸಾ ಪರ್ಮಿಷನ್, ಈ ಥರ ಫ್ಯೂಚರಿಸ್ಟಿಕ್ ಆಗಿರೋ ಕೆಲಸಗಳಿಗೆಲ್ಲ ಟೆಂಪ್ರರಿ ಸ್ಟಾಪ್ ಆಗುತ್ತೆ. ಈ ರೀತಿ ಅಮೇರಿಕಾದಲ್ಲಿ ಮೊದಲು ಕೂಡ ನಡೆದಿದೆ, ಆದರೆ ಈ ಮಾಡ್ರನ್ ಎರಾದಲ್ಲಿ ಈ ಥರ ನಡೀತಾ ಇರೋದು ಇದೇ ಫಸ್ಟ್ ಟೈಮ್. ಈಗ ಇಂಡಿಯಾಗೂ US ಇರೋ ರಿಲೇಷನ್ಶಿಪ್ ಬಗ್ಗೆ ಹೇಳ್ತೀನಿ. IT ಎಂಪ್ಲಾಯೀಸ್ ಆ್ಯಂಡ್ IT ಸೆಕ್ಟರ್ಸ್ನ ಫ್ಯೂಚರ್ ಟ್ರಂಪ್ ಬಂದಮೇಲೆ ಅಡ್ಗೋಡೆ ಮೇಲೆ ಇಟ್ಟ ದೀಪದ ಥರ ಆಗಿದೆ. ಆ ಮನುಷ್ಯ ಯಾವಾಗ ಏನು ಡಿಸಿಷನ್ ತಗೊತಾನೋ ಗೆಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬೆಳಿಗ್ಗೆ ಎದ್ದಾಗ ಟೀ ಲೇಟಾಗಿ ಬಂದರೆ ಹಾಕು ಇಂಡಿಯಾ ಮೇಲೆ ಟ್ಯಾಕ್ಸ್, ಈ ಥರ ಸ್ಟೇಟ್ಗೆ ಬಂದುಬಿಟ್ಟಿದ್ದಾರೆ. ಆದರೆ ಟ್ರಂಪ್ ಶಾಟ್ ಹಿಮ್ಸೆಲ್ಫ್ ಇನ್ ದ ಲೆಗ್ ಅಂತ ಹೇಳ್ಬೋದು. ಇನ್ನೊಬ್ಬರನ್ನ ಸುಡೋಕ್ಕೆ ಹೋಗಿ ತಮ್ಮ ಕಾಲನ್ನೇ ಟ್ರಂಪ್ ಸುಟ್ಕೊಳ್ಳೋ ಥರ ಆಗಿದೆ. ಈ ನಡುವೆ ಟ್ರಂಪ್ ಮೋಸ್ಟ್ಲಿ H1B ವೀಸಾನ ಟಾರ್ಗೆಟ್ ಮಾಡಿದ್ರು. H1B ವೀಸಾ ಅಂದರೆ US ಹೋಗಿ ವರ್ಕ್ ಮಾಡೋಕ್ಕೆ ಇದು ಇಂಪಾರ್ಟೆಂಟ್. US H1B ವೀಸಾನ 70% ಕನ್ಸ್ಯೂಮ್ ಮಾಡ್ತಾ ಇರೋದು ಇಂಡಿಯನ್ಸ್. ಇದನ್ನು ಸ್ಟಾಪ್ ಮಾಡೋಕ್ಕೆ ಟ್ರಂಪ್ ಒಂದು ಹೊಸ ರೂಲ್ಸ್ ಹಾಕಿದ್ರು. ಅಂದರೆ ಇಂಡಿಯನ್ಸ್ ಅಲ್ಲಿ ಬಂದು ವರ್ಕ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ 1 crore ಡೆಪಾಸಿಟ್ ಮಾಡಬೇಕು ಅಂತ. ಇದನ್ನು ಯಾವುದೇ ದೊಡ್ಡ IT ಕಂಪ್ನೀಸ್ ಎಂಕರೇಜ್ ಮಾಡಲ್ಲ. ಟ್ರಂಪ್ ಈ ರೀತಿ IT ಕಂಪ್ನೀಸ್ನ ಟಾರ್ಗೆಟ್ ಮಾಡಿದ್ರಿಂದ IT ಕಂಪ್ನೀಸ್
ಒಂದು ಹೊಸ ಸೊಲ್ಯೂಷನ್ಸ್ನ ಹುಡ್ಕೊಂಡಿದೆ. ಅದೇನೆಂದರೆ GCCsನ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಮಾಡೋದು. GCCs ಅಂದರೆ ಗ್ಲೋಬಲ್ ಕೇಪಬಿಲಿಟೀಸ್ ಸೆಂಟರ್ಸ್. IT ಕಂಪ್ನಿ ಅಷ್ಟೊಂದು ಖರ್ಚು ಮಾಡಿ ಒಂದು ಇಂಡಿಯನ್ನ ಅಲ್ಲಿ ಕರ್ಕೊಂಡೋಗಿ ವರ್ಕ್ ಮಾಡಿಸ್ಕೊಳೋದಕ್ಕಿಂತ ಅದನ್ನು ಇಲ್ಲೇ ಎಸ್ಟಾಬ್ಲಿಷ್ ಮಾಡೋದು ಈಸಿ ಮೂವ್. ಗೂಗಲ್, ಮೈಕ್ರೋಸಾಫ್ಟ್ ಈ ರೀತಿ ದೊಡ್ಡ ಕಂಪನಿಯ ಹೆಡ್ ಆಫೀಸ್ಗಳು ಇಂಡಿಯಾದಲ್ಲಿದೆ. ಪ್ರಪಂಚದಲ್ಲಿ ಇರೋ ಗ್ಲೋಬಲ್ ಕೇಪಬಿಲಿಟೀಸ್ ಸೆಂಟರ್ಸಲ್ಲಿ ಮೋರ್ ದೆನ್ ಹಾಫ್ ಇಂಡಿಯಾದಲ್ಲಿದೆ. ಟ್ರಂಪ್ ಮಾಡಿದ ಕೆಲಸದಿಂದ ಇದು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಲ್ಪಡ್ತಿದೆ. IT ಯಲ್ಲಿ ವರ್ಕ್ ಮಾಡಿಕೊಂಡು ಅಮೇರಿಕಾಗೆ ಹೋಗೋ ಕನಸಿಟ್ಕೊಂಡಿದ್ರೆ ಅವ್ರಿಗೆ ಚಾನ್ಸಸ್ ಕಡಿಮೆ ಆಗಿದೆ. ಬಟ್ ಅಮೇರಿಕಾ ಕಂಪ್ನೀಸ್ಗೆ ಇಲ್ಲಿದ್ಕೊಂಡೇ ನೀವು ವರ್ಕ್ ಮಾಡೋ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ. ಟ್ರಂಪ್ ನಾನು ಹೀಗೆ ಬಂದರೆ ನೀವು ಹಾಗೆ ಬರ್ತೀರಾ ಅಂತ ಹೇಳಿ IT ಸರ್ವಿಸಸ್ಗೆ 25% ಟ್ಯಾಕ್ಸ್ ಹಾಕಿದ್ದಾರೆ. ಅಂದರೆ ಇಂಡಿಯಾದಲ್ಲಿ ಮಾಡಿ ಅಮೇರಿಕಾಗೆ ಕಳಿಸೋ ವರ್ಕ್ ಮೇಲೆ 25% ಟ್ಯಾಕ್ಸ್ ಹಾಕಬೇಕು ಅಂತ ಪ್ರಪೋಸ್ ಮಾಡಿದ್ದಾರೆ. ಆದರೆ ಈ ಬಿಲ್ ಇನ್ನೂ ಪಾಸ್ ಆಗಿಲ್ಲ, ಇನ್ನೂ ಕನ್ಸಿಡರೇಷನಲ್ಲಿದೆ. ವರ್ಲ್ಡಲ್ಲೇ ಹೈಯೆಸ್ಟ್ ಇಂಜಿನಿಯರ್ಸ್ ಇರೋದು ಇಂಡಿಯಾದಲ್ಲೇ. ಪ್ರಪಂಚದಲ್ಲಿ ಯಾವುದೇ IT ಕಂಪ್ನಿ ತಗೊಳ್ಳಿ, ಅದರಲ್ಲಿ ಒಬ್ಬ ಇಂಡಿಯನ್ ಆದರೂ ವರ್ಕ್ ಮಾಡ್ತಾ ಇರ್ತಾನೆ. ಟ್ರಂಪ್ ಏನೇ ಮಾಡಿದ್ರು ಇನ್ನು 3 ವರ್ಷ ಅಷ್ಟೇ. ಯಾಕಂದರೆ ಒಬ್ಬರು ಅಮೇರಿಕಾದಲ್ಲಿ 2 ಟೈಮ್ಸ್ ಮಾತ್ರ ಪ್ರೆಸಿಡೆಂಟ್ ಆಗ್ಬೋದು. ಇದು ಅಮೇರಿಕಾದಲ್ಲಿ ರೂಲ್ ಆಗಿಯೇ ಇದೆ. ಇದೆಲ್ಲ ಬಿಟ್ಟು ಟ್ರಂಪ್ಗೆ ಏನಪ್ಪ ಬೇಕು ಅಂದರೆ ಅದು ಎಲ್ಲರಿಗೂ ಗೊತ್ತು. ಅವ್ರಿಗೆ ಬೇಕಾಗಿರೋದು ನೊಬೆಲ್ ಪೀಸ್ ಪ್ರೈಸ್. ಅವರ ಲೆಗೆಸಿನ ಪ್ರಪಂಚಕ್ಕೆ ಬಿಟ್ಟೋಗಬೇಕು ಅಂತ ಮನುಷ್ಯ ಏನು ಬೇಕಾದರೂ ಮಾಡ್ತಾನೆ. ಅದಕ್ಕೇ ಇಂಡಿಯಾ ಪಾಕಿಸ್ತಾನ್ ವಾರ್ ಆದಾಗ ಅದನ್ನು ಸಮಾಧಾನ ಮಾಡೋಕ್ಕೆ ನಾನೇ ಕಾರಣ ಅಂತ ಸುಳ್ಳುಗಳನ್ನ ಹೇಳಿದ್ದಾರೆ. ಅವ್ರಿಗೆ ನೊಬೆಲ್ ಪೀಸ್ ಪ್ರೈಸ್ ಸಿಗೋಕ್ಕೆ 2 ದಾರಿ ಇದೆ. ಒಂದು, ಪ್ಯಾಲೆಸ್ಟೈನ್ ಆ್ಯಂಡ್ ಇಸ್ರೇಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಇಲ್ಲಾಂದರೆ ರಷ್ಯಾ ಆ್ಯಂಡ್ ಉಕ್ರೇನ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ರಷ್ಯಾ ಉಕ್ರೇನ್ ಪ್ರಾಬ್ಲಮ್ನ ಹೇಗಾದರೂ ಮಾಡಿ ಸಾಲ್ವ್ ಮಾಡಬೇಕು ಅಂದ್ಕೊಂಡ್ರು, ಆದರೆ ಅದಾಗಲಿಲ್ಲ. ಈಗ ಪ್ಯಾಲೆಸ್ಟೈನ್ ಆ್ಯಂಡ್ ಇಸ್ರೇಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೊಸದಾಗಿ ಒಂದು ಡೀಲ್ ಪ್ರಪೋಸ್ ಮಾಡಿದ್ದಾರೆ. ಟ್ರಂಪ್ ಹೊಸ ಪ್ರಪೋಸ್ ಮಾಡಿದ ಡೀಲ್ ಏನಂದರೆ, ಸ್ವಲ್ಪ ದಿನ ಪ್ಯಾಲೆಸ್ಟೈನ್ನ ಅವ್ರು ನೋಡ್ಕೊತಾರೆ, ಅದಾದಮೇಲೆ ಅರಬ್ ಕಂಟ್ರೀಸ್ ನೋಡ್ಕೊಳ್ಳಿ. ವೆಪನ್ಸ್ ಓಡಾಟ ಕಡಿಮೆ ಆದಮೇಲೆ ಒಂದು ಹೊಸ ಪ್ಯಾಲೆಸ್ಟೈನ್ ದೇಶನ ರೆಡಿ ಮಾಡಿ ಕೊಡೋದು. ಆಮೇಲೆ ಅಲ್ಲಿರೋ ಜನ ಅವ್ರಿಗೆ ಬೇಕಾದ ಲೀಡರ್ನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದಕ್ಕೆ ಇಸ್ರೇಲ್ ಓಕೆ ಹೇಳಿದೆ. ಅಲ್ಲಿ ಈಗ ಪವರಲ್ಲಿರೋ ಹಮಾಸ್ ಇನ್ನು ಅವರ ಡಿಸಿಷನ್ನ ಪೆಂಡಿಂಗಲ್ಲಿಟ್ಟಿದ್ದಾರೆ. ಆದರೆ ಹೈಲೈಟ್ ಏನಂದರೆ ಇಂಡಿಯಾ ಇದಕ್ಕೆ ಅಪ್ರಿಷಿಯೇಟ್ ಮಾಡಿ ಒಂದು ಟ್ವೀಟನ್ನು ಮಾಡಿದೆ. ಈ ಟ್ವೀಟ್ನ ಟ್ರಂಪ್ ರೀಟ್ವೀಟ್ ಸಹ ಮಾಡಿದ್ದಾರೆ. ಇದು ಒಂದು ಗುಡ್ ಸೈನ್. ಬಿಕಾಸ್ ಇದರಿಂದ ಟ್ರಂಪ್ಗಿರೋ ಈಗೋ ಕಡಿಮೆ ಆಗೋ ಚಾನ್ಸಸ್ ಸಹ ಇದೆ. ನೊಬೆಲ್ ಪೀಸ್ ಪ್ರೈಸ್ ಸಿಗೋಕ್ಕೆ ಟ್ರಂಪ್ ಏನು ಬೇಕಾದರೂ ಮಾಡ್ತಾರೆ. ಅದಕ್ಕೆ ಇಂಡಿಯಾ ಒಂದು ಸ್ಟೆಪ್ ಎತ್ತಿಕೊಟ್ಟಿದೆ ಅಷ್ಟೇ. ಲಾಸ್ಟ್ 1 ವೀಕಲ್ಲಿ ನಡೆದ US ಆ್ಯಂಡ್ ಇಂಡಿಯಾಗೆ ಸಂಬಂಧಪಟ್ಟ ವಿಷಯಗಳು. ನಿಮ್ಮ ಫ್ರೆಂಡ್ಸ್ ಯಾರಾದರೂ US ರಿಲೇಟೆಡ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಇದನ್ನು ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯ ಹಲವು ವಿಡಿಯೋಗಳೊಂದಿಗೆ ನಿಮ್ಮ ಹತ್ರ ಸಿಗ್ತೀನಿ. ಇದು ನಿಮ್ಮ ಗೌತಮ್ ಸೈನಿಂಗ್ ಆಫ್.